ಗಂಗ ಸಾಮ್ರಾಜ್ಯದ 10ನೇ ಶತಮಾನದ ಬಹಳ ಮಹತ್ತರವಾದಂತಹ ಕೊಡುಗೆ ಅಂತಂದ್ರೆ ಗೊಮ್ಮಟೇಶ್ವರ ಮೂರ್ತಿ. ಶ್ರವಣ ಬೆಳಗೊಳಗಿರ್ತಕ್ಕಂಥ ದೊಡ್ಡ ಬೆಟ್ಟ ಏನಿದೆ ಅದರಲ್ಲಿ ಹೊರಹೊಮ್ಮಿರ್ತಕ್ಕಂಥ ಗೊಮ್ಮಟೇಶ್ವರನ ಮೂರ್ತಿ ಕ್ರಿಸ್ತಶಕ 10ನೇ ಶತಮಾನದ ಗಂಗಾಧರೆಗಳ ಕಾಲವರದಲ್ಲಿ ಚಾವುಂಡರಾಯನ ನೇತೃತ್ವದಲ್ಲಿ ನಿರ್ಮಾಣಗೊಂಡಂತ ಥಿಯೋಡಲೈಟ್ ಉಪಕರಣದ ಪ್ರಕಾರ ಸುಮಾರು 58.8 ಅಡಿ ಎತ್ತರದ ಏಕಶಲಾ ಗೊಮ್ಮಟೇಶ್ವರ, ನಾವೇನು ಬಾಹುಬಲಿ ಅಂತ ಕರಿತೇವೆ, ಬಾಹುಬಲಿಯ ಶಿಲ್ಪ ತನ್ನ ಬೃಹತ್ತು, ಮಹತ್ತು ಮತ್ತು ಅಸೀಮ ಸೌಂದರ್ಯಕ್ಕಾಗಿ ಜಗದ್ವಿಖ್ಯಾತಿಯನ್ನ ಪಡೆದಿದೆ. ಇದು ಗಂಗಾಧರ 4ನೇ ರಾಚಮಲ್ಲ ಚಾವುಂಡರಾಯ, ಜೈನ ಮಾತೆ ಅತ್ತಿಮಬ್ಬೆ, ಮಹಾಕವಿ ರನ್ನ, ಜೈನ ಗುರು ಅಜಿತ ಸೇನಾಚಾರ್ಯರ ಸಮ್ಮುಖದಲ್ಲಿ ಕ್ರಿಸ್ತಶಕ 981 ಮತ್ತು 82ರಲ್ಲಿ ಪ್ರತಿಷ್ಠಾಪನೆಯಾಯಿತು. ಇದರ ನಿರ್ಮಾಣ ಕಾರ್ಯದಲ್ಲಿ ನೂರಾರು ಶಿಲ್ಪಿಗಳು ಹಲವು ವರ್ಷ ಶ್ರಮಿಸಿರಬಹುದು ಅಂತ ಹೇಳಿ ಏನು ಒಂದು ಅಂದಾಜಿಸಲಾಗಿದೆ. ಅರಿಸ್ಟನೇಮಿ ಎಂಬ ಯತಿ ಶಿಲ್ಪಿಯ ಮೇಲ್ವಿಚಾರಣೆಯಲ್ಲಿ ಈ ಶಿಲ್ಪದ ಕೆತ್ತನೆ ನಡೆಯುತ್ತೆಂದು ನಂಬಲಾಗಿದೆ. ಕರುನಾಡಿನ ಕೀರ್ತಿ ಕಲಶವಾಗಿ ಮಾನಸದ ಮುಗುಳ್ನಗೆಯೊಂದಿಗೆ ನಿಂತಿರುವ ಬಾಹುಬಲಿ ಮೂರ್ತಿ ಸಹಸ್ರಮಾನಕ್ಕೆ ಸಾಕ್ಷಿಯಾಗಿ ವಿಶ್ವವಿಖ್ಯಾತಿಯಾಗಿದೆ. ಸೊ ಇದು ಬಹುಶಃ ಗಂಗರ ಕಾಲಘಟ್ಟದ ಮಹತ್ತರ ಕೊಡುಗೆ ಅಂತ ಹೇಳ್ಬೋದು. ಚಾವುಂಡರಾಯ ಮಾಡಿದ ದಿಟ್ಟ ನಿರ್ಧಾರದಿಂದಾಗಿ ಸೊ ಈ ಒಂದು ವಿಶೇಷ ಶಿಲ್ಪ 57 ಅಡಿ ಎತ್ತರದ ಬಾಹುಬಲಿ ಶಿಲ್ಪ ಸೊ ಇಂದು ಇಡೀ ಜಗತ್ತಿನ ಒಂದು ಪ್ರಮುಖ ಆಕರ್ಷಣೆಯಾಗಿ ಹೊರಹೊಮ್ಮಿದೆ. ಸೊ ಇದಕ್ಕೆ ಒಂದು ಪುಷ್ಪ ನಮನವನ್ನ ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಗಾಜನ ಮನೆಯ ಕೇಂದ್ರ ಭಾಗದಲ್ಲಿ ಶ್ರವಣ ಬೆಳಗೊಳದ ಬಾಹುಬಲಿಯ ಬೃಹತ್ ಮೂರ್ತಿ ಹಾಗೂ ವರ್ಟಿಕಲ್ ಗಾರ್ಡನ್ ಏನು ಭಾಗ್ಯಲಕ್ಷ್ಮಿ ಏನು ನರ್ಸರಿ ಮತ್ತೆ ಸಸ್ಯಾಗಾರದ ವತಿಯಿಂದ ಒಂದು ವಿಶೇಷವಾದಂತಹ ವರ್ಟಿಕಲ್ ಗಾರ್ಡನ್ ಮಾದರಿಯನ್ನ ಮಾಡಿ, ಜೊತೆಗೆ ಬಾಹುಬಲಿಯ ಕೆತ್ತನೆ ಹೇಗಾಗಿರಬಹುದು ಎಂಬ ಒಂದು ಪರಿಕಲ್ಪನಾ ಆಧಾರಿತ ಚಿತ್ರವನ್ನು ಕೂಡ ಇಲ್ಲಿ ಸಾರ್ವಜನಿಕರಿಗೆ ಒಂದು ತಿಳಿಯಪಡಿಸುವ ಉದ್ದೇಶದಿಂದ ಸಾದರಪಡಿಸಲಾಗಿದೆ. ಒಂದು ಬರಿದಾಗಿದ್ದಂತಹ ಬಂಡೆ, ಚಾವುಂಡರಾಯ ಮತ್ತು ಶಿಲ್ಪಿಗಳೊಡನೆ ಕೆತ್ತನೆಯ ಸಂದರ್ಭ ಮತ್ತು ಬಾಹುಬಲಿ ಪೂರ್ಣಗೊಂಡ ನಂತರ ಹೇಗಿತ್ತು ಅಂತಕ್ಕಂಥದ ಒಟ್ಟಾರೆ ಪರಿಕಲ್ಪನೆಯನ್ನ ಸಾದರಪಡಿಸ್ತಕ್ಕಂಥ ಈ ಒಂದು ವಿಶೇಷ ಪರಿಕಲ್ಪನೆ ಸರ್ವರನ್ನು ಕೂಡ ಆಕರ್ಷಿಸ್ತಾ ಇದೆ. ಆ ಮೂಲಕ ನಾವು ಈ ಒಂದು ಮೂರ್ತಿಯನ್ನ ವಿಶ್ವಕ್ಕೆ ಜಗತ್ತಿಗೆ ನೀಡಿದಂತ ಚಾವುಂಡರಾಯನಿಗೆ ಮತ್ತು ಗಂಗರಾಜರಿಗೆ ಸಲ್ಲಿಸ್ತಕ್ಕಂಥ ಒಂದು ದ್ಯೋತಕವಾಗಿ ಈ ಒಂದು ಪ್ರತಿಕೃತಿಯ ನಿರ್ಮಾಣ ಮತ್ತು ಪುಷ್ಪ ನಮನವನ್ನ ಸಲ್ಲಿಸಲಾಗ್ತಾ ಇದೆ.